ರೈಟ್. ಸೊ ಸಾಕಷ್ಟು ನಮಗೆ ಇಮೇಜ್ ಕ್ರಿಯೇಷನ್ ಟೂಲ್ಸ್ಗಳಿರ್ತವೆ. ಸೊ ಅದರಲ್ಲಿ ನಾನು ನಿಮಗೆ ಯೂಸ್ ಮಾಡೋಕೆ ಹೇಳೋದು ಕ್ಯಾನ್ವಾ. ಓಕೆ, ಬಿಕಾಸ್ ಇದರಲ್ಲಿ ಫ್ರೀ ಪ್ಲ್ಯಾನ್ ಕೂಡ ಇದೆ, ರೈಟ್, ಆ್ಯಂಡ್ ಪೇಯ್ಡ್ ವರ್ಷನ್ ಕೂಡ ಇದೆ. ಓಕೆ, ಸೊ ನಾವು ಕರೆಕ್ಟಾಗಿ ಯೂಸ್ ಮಾಡಿದ್ರೆ ಫ್ರೀ ವರ್ಷನ್ ಈಸ್ ಎನಫ್, ರೈಟ್. ಸೊ ಇವತ್ತು ನಾನು ನಿಮಗೆ ಕ್ಯಾನ್ವನ ಯಾವ ರೀತಿ ಯೂಸ್ ಮಾಡೋದು ಆ್ಯಂಡ್ ಒಂದು ಆ್ಯಡ್ ಕ್ರಿಯೇಟಿವನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಜಯಂತ್, ನೀವು ಗ್ರಾಫಿಕ್ ಡಿಸೈನರ್, ರೈಟ್? ನಿಮಗೆ ಐ ಥಿಂಕ್ ಐಡಿಯಾ ಇರುತ್ತೆ ಕ್ಯಾನ್ವಾ ಹೆಂಗೆ ಯೂಸ್ ಮಾಡಬೇಕಂತ, ರೈಟ್? ಸೊ ಇಲ್ಲಿ ಚಾಟ್ ಬಾಕ್ಸಲ್ಲಿ ಹಾಕಿ ಎಸ್ ಅಂದರೆ ಎಸ್, ನೋ ಅಂದರೆ ನೋ. ನೋನಾ? ಓಕೆ, ಫೈನ್. ಸೊ ನೀವು ಗ್ರಾಫಿಕ್ ಡಿಸೈನರ್ ಅಲ್ವಾ? I thought you are a graphic designer. Chalo. So, okay. ಸೊ ಕ್ಯಾನ್ವಾ ಆಪ್ಷನ್ ಇದೆ, ರೈಟ್? ಸೊ canva.com. ಸೊ ಫಸ್ಟ್ ನೀವೇನು ಮಾಡಬೇಕು, ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು. ನಿಮ್ಮ ಜಿಮೇಲ್ ಐ ಡಿ ಮತ್ತು ಪಾಸ್ವರ್ಡನ್ನು ಕೊಟ್ಟು ನೀವು ನಿಮ್ಮ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ, ರೈಟ್? ಸೊ ಇವಾಗ ನಾವು ಡಿಸ್ಪ್ಲೇ ಆ್ಯಡ್ಸನ್ನು ಕ್ರಿಯೇಟ್ ಮಾಡ್ತೀವಿ ಅಂತ ಅಂದಾಗ ಡಿಸ್ಪ್ಲೇ ಆ್ಯಡ್ಸ್ಗೆ ಅದರದೇ ಆದಂಥ ರೂಲ್ಸ್ ಇದೆ, ಅಂತ ಅಂದರೆ ಇಮೇಜ್ ರೂಲ್ಸ್ ಇದೆ ಅಥವಾ ಆ್ಯಡ್ ಕ್ರಿಯೇಟಿವ್ ರೂಲ್ಸ್ಗಳಿದ್ದಾವೆ. ಸೊ ಆ ಒಂದು ಸೈಜಲ್ಲೇ ನಾವೇನು ಮಾಡಬೇಕಾಗುತ್ತೆ, ಆ್ಯಡ್ ಕ್ರಿಯೇಟಿವ್ಸ್ಗಳನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಇಫ್ ಇನ್ ಕೇಸ್ ನಿಮಗೆ ಡೌಟ್ ಇದ್ದರೆ ಜಸ್ಟ್ ಗೂಗಲ್ ಕ್ರೋಮ್ಗೆ ಹೋಗಿ ನೀವು ಸರ್ಚ್ ಮಾಡ್ಬೋದು, ಲೈಕ್ ಡಿಸ್ಪ್ಲೇ ಆ್ಯಡ್ಸ್ ಆ್ಯಡ್ ಕ್ರಿಯೇಟಿವ್ ಸೈಜಸ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಆಪ್ಷನ್ ಕಾಣ್ತವೆ. ಸಿ, ಡಿಸ್ಪ್ಲೇ ಆ್ಯಡ್ ಕ್ರಿಯೇಟಿವ್ ಸೈಜ್. ಸಿ, ಇಷ್ಟು ಸೈಜಲ್ಲಿ ನಾವು ಕ್ರಿಯೇಟ್ ಮಾಡ್ಬೋದು, 300 ಇಂಟು 250, ರೈಟ್? ಸೊ ಇಮೇಜಸ್ ಮೇಲೆ ಹೋದರೆ ನಿಮಗೆ ಇಲ್ಲಿ ಆಪ್ಷನ್ ಕಾಣುತ್ತೆ, ಲೈಕ್ ಅಂತಂದರೆ ಯಾವ್ಯಾವ ಸೈಜ್ ಇಮೇಜಸ್ಗಳು ಯಾವ್ಯಾವ ರೀತಿ ಕಾಣ್ತವೆ ಅನ್ನೋದು ಕೂಡ ಕಾಣುತ್ತೆ, ರೈಟ್? ಸೊ ಇಮೇಜಸ್ಗಳನ್ನು ನೀವು ಗೋತ್ರೂ ಮಾಡಿದ್ರೆ ನಿಮಗೆ ಐಡಿಯಾ ಅನ್ನೋದು ಬರುತ್ತೆ. ಸಿ, ರೆಸ್ಪಾನ್ಸಿವ್ ಡಿಸ್ಪ್ಲೇ ಆ್ಯಡ್ಸ್ ಮೊಬೈಲ್ ಆ್ಯಡ್ ಸೈಜ್. ಸಿ, ಸೊ ನೀವು ಇದನ್ನು ಓಪನ್ ಮಾಡಿದ್ರೆ ಆ ಇಮೇಜನ್ನು ನೀವು ನೋಡ್ಬೋದು. ಸೊ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸಿ, 300 by 200 pixels and 300 by 50 pixels, 300 into 18 pixels, right? 250 by 250, 200 by 200. ಓಕೆ, ಸೊ ಇಷ್ಟು ಸೈಜಸ್ಗಳಲ್ಲಿ ನಾವು ಆ್ಯಡ್ ಕ್ರಿಯೇಟಿವ್ಸನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಓಕೆ, ಅದರಲ್ಲಿ ಒಂದು ಡೆಫಿನೆಟ್ಲಿ ಸ್ಕ್ವಯರ್ ಶೇಪಿಂದ ಇರಲೇಬೇಕು. ಓಕೆ, ಆ್ಯಂಡ್ ನಮಗೆ ಅಲ್ಲಿ ಕೇಳುತ್ತೆ. ಸೊ ಬೇಸಿಕಲಿ ಏನು ಮಾಡಬೇಕಪ್ಪ ಅಂತಂದರೆ, ಒಂದು ರೆಸ್ಪಾನ್ಸಿವ್ ಡಿಸ್ಪ್ಲೇ ಆ್ಯಡ್ಸನ್ನು ನಾವು ಕ್ರಿಯೇಟ್ ಮಾಡ್ತೀವಿ ಅಂತ ಅಂದಾಗ ಇಷ್ಟು ಸೈಜಲ್ಲೂ ಕೂಡ ನಾವು ಆ್ಯಡ್ ಕ್ರಿಯೇಟಿವ್ಸ್ನ ಕ್ರಿಯೇಟ್ ಮಾಡೋದು ಬೆಟರ್. ಓಕೆ, ಸೊ ಬಿಕಾಸ್ ಕ್ಯಾಂಪೇನ್ ಕ್ರಿಯೇಷನ್ ಲೆವೆಲಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ರೀತಿ ಈ ಒಂದು ಪಿಕ್ಸಲ್ಸ್ಗಳು ಹೆಲ್ಪಿಗೆ ಬರ್ತವೆ ಅಂತಂದರೆ ಯಾವ ಯಾವ ಸೈಜಸ್ ಇಮೇಜಸ್ಗಳು ನಮಗೆ ಹೆಲ್ಪಿಗೆ ಬರ್ತವೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಕ್ಯಾನ್ವಾ. ಓಕೆ, ಸೊ ಕ್ಯಾನ್ವಾದಲ್ಲಿ ನಮಗೇನಪ್ಪ ಅಂತಂದರೆ ಟೆಂಪ್ಲೇಟ್ಸ್ಗಳು, ಪ್ರೀ ಬಿಲ್ಡ್ ಟೆಂಪ್ಲೇಟ್ಸ್ಗಳು ಕೂಡ ಸಿಗ್ತವೆ. ಓಕೆ, ಸೊ ಹೋಮ್ ಅಂಡರಲ್ಲಿ ಇಲ್ಲಿ ಟೆಂಪ್ಲೇಟ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಟೆಂಪ್ಲೇಟ್ಸ್ಗೆ ಹೋದರೆ, ಸೊ ಇದು ನಾನು ಯಾರಿಗೆ ಹೇಳ್ತಿರೋದು ಅಂತಂದರೆ, ಇಫ್ ಇನ್ ಕೇಸ್ ನಿಮಗೆ ಒಂದು ಪೋಸ್ಟರನ್ನು ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ ಅಂತ ಅಂದರೆ, ಓಕೆ, ಸೊ ಅಂಥವ್ರಿಗೆ ನಾನು ಹೇಳ್ತಿರೋದು. ಇಫ್ ಇನ್ ಕೇಸ್ ನಿಮ್ಗೆ ಐಡಿಯಾ ಇದ್ದರೆ ನೀವು ಫ್ರಮ್ ಸ್ಕ್ರ್ಯಾಚಿಂದ ನಿಮ್ಮ ಒಂದು ಐಡಿಯಾಲಜಿ ಹೆಂಗಿರುತ್ತೋ ಅದ್ರ ಬೇಸ್ ಮೇಲೆ ನೀವು ಕ್ರಿಯೇಟ್ ಮಾಡ್ಕೋಬೋದು. ಓಕೆ, ಸೊ ಟೆಂಪ್ಲೇಟ್ಸ್ ಇಲ್ಲಿ ಆಪ್ಷನ್ ಇರುತ್ತೆ. ಸಿ, ಪ್ರೆಸೆಂಟೇಷನ್ ಕ್ರಿಯೇಟ್ ಮಾಡ್ತೀರಾ, ಪೋಸ್ಟರ್ಸನ್ನು ಕ್ರಿಯೇಟ್ ಮಾಡ್ತೀರಾ, ರೆಸ್ಯೂಮಿನ ಕ್ರಿಯೇಟ್ ಮಾಡ್ತೀರಾ, ಇಮೇಲ್ ಟೆಂಪ್ಲೇಟನ್ನು ಕ್ರಿಯೇಟ್ ಮಾಡ್ತೀರಾ, ಲೋಗೋ ಕ್ರಿಯೇಟ್ ಮಾಡ್ತೀರಾ, ಫ್ಲೈವರ್, ಬ್ರೋಚರ್, ಮೆನು, ಡಾಕ್ಯುಮೆಂಟ್ಸ್, ಫೇಸ್ಬುಕ್ ಪೋಸ್ಟ್, ಬಿಸ್ನೆಸ್ ಕಾರ್ಡ್. ಸೊ ಈ ರೀತಿ ಎಲ್ಲ ಆಪ್ಷನ್ಸ್ಗಳು ಇರ್ತವೆ. ಮೊಬೈಲ್ ವಿಡಿಯೋಸ್, ವೈಟ್ ಬೋರ್ಡ್, ರೈಟ್?
ಗೂಗಲ್ ಶೀಟನ್ನು ಕ್ರಿಯೇಟ್ ಮಾಡ್ತೀರಾ, ಐ ಮೀನ್ ಶೀಟನ್ನು ಕ್ರಿಯೇಟ್ ಮಾಡ್ತೀರಾ, ವೆಬ್ಸೈಟನ್ನು ಕ್ರಿಯೇಟ್ ಮಾಡ್ತೀರಾ, ಇಟ್ಸ್ ಅಪ್ ಟು ಯು. ನೀವು ಯಾವುದನ್ನು ಕ್ರಿಯೇಟ್ ಮಾಡ್ಕೋತೀರೋ ಅದನ್ನು ನೀವು ಚೂಸ್ ಮಾಡ್ಕೋಬೋದು. ಆ್ಯಸ್ ಆಫ್ ನಾವು ನಾನಿಲ್ಲಿ ಏನು ಮಾಡ್ತೀನಿ, ಡಿಸ್ಪ್ಲೇ ಆ್ಯಡ್ ಕ್ರಿಯೇಟಿವ್ ಅಂತ ಸರ್ಚ್ ಮಾಡ್ತೀನಿ, ರೈಟ್. ಸೊ ಇಲ್ಲಿ ನೀವು ನೋಡಿದ್ರೆ ಸರ್ಚ್ ಏನೆಲ್ಲ ಸೈಜಸ್ಗಳಿರ್ತಲ್ವ ಆ ಸೈಜಸ್ಗೆ ತಗ್ಗಂತೆ ನಮಗೆ ಇಲ್ಲಿ ಟೆಂಪ್ಲೇಟ್ಸ್ಗಳು ಸಿಗ್ತವೆ. ಸಿ ನೀವು ನೋಡ್ಬೋದು, ಸಿ ಸ್ಕ್ವೇರ್ ಶೇಪ್ ಇದೆ ಆ್ಯಂಡ್ ಸಿ ಸೈಜಸ್ಗಳು ನಿಮ್ಗೆ ಹೆಂಗೆ ಬೇಕು ಆ ಎಲ್ಲ ಸೈಜಸ್ಗಳು ಕೂಡ ಸಿಗ್ತವೆ. ರೈಟ್. ಸೊ ಫಾರ್ ಎಕ್ಸಾಂಪಲ್ ಸಿ ಫ್ರೀ ವರ್ಷನು ಇದೆ, ಪೇಯ್ಡ್ ವರ್ಷನು ಇದೆ ಅಂತ ಹೇಳ್ತಿದೆ, ರೈಟ್. ಸೊ ಈ ರೀತಿ ಐಕಾನ್ಗಳು ನಿಮಗೇನಾದರೂ ಕಂಡ್ರೆ ಸೊ ಅದೆಲ್ಲ ಪೇಯ್ಡ್ ವರ್ಷನಲ್ಲಿ ಬರೋದು. ಸೊ ಅದ್ಯಾವುದು ಫ್ರೀ ವರ್ಷನಲ್ಲಿ ಅವೈಲಬಲ್ ಇರೋದಿಲ್ಲ. ಓಕೆ. ಸಿ ಇವಾಗ ನೀವು ಯಾವುದೋ ಒಂದು ಪೋಸ್ಟರನ್ನು ಕ್ರಿಯೇಟ್ ಮಾಡಬೇಕು. ಸಿ ಫಾರ್ ಎಕ್ಸಾಂಪಲ್ ಇದನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಜಸ್ಟ್ ನೀವೇನು ಮಾಡಬೇಕು, ಆ ಪೋಸ್ಟರನ್ನು ಅಥವಾ ಆ ಒಂದು ಟೆಂಪ್ಲೇಟನ್ನು ನೀವು ಚೂಸ್ ಮಾಡ್ಕೋಬೇಕು. ಚೂಸ್ ಮಾಡಿಕೊಂಡಾಗ ಅದ್ರ ರಿಲೇಟೆಡ್ ಟೆಂಪ್ಲೇಟ್ಸ್ಗಳು ಎಷ್ಟಿರ್ತವೆ ಅವಿಷ್ಟು ಕೂಡ ಇಲ್ಲಿ ಬರ್ತವೆ ನೋಡಿ. ಸಿ ರೈಟ್. ಸಿ ಫಾರ್ ಎಕ್ಸಾಂಪಲ್ ಇದನ್ನು ನೀವು ಎಡಿಟ್ ಮಾಡಬೇಕು ಅನ್ಕೋತೀರಾ. ಸೊ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಸಿ ಇಲ್ಲಿ ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಅನ್ನೋ ಆಪ್ಷನ್ ಬರುತ್ತೆ. ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಸಿ ಇಲ್ಲಿ ಈ ಕಂಪ್ಲೀಟ್ ಒಂದು ಆಪ್ಷನ್ ಏನಿದೆ ಅಲ್ಲ ಅಂತಂದರೆ ಈ ಕಂಪ್ಲೀಟ್ ಟೆಂಪ್ಲೇಟನ್ನು ನೀವು ಇಲ್ಲಿ ಆರಾಮಾಗಿ ಚೇಂಜ್ ಮಾಡ್ಕೋಬೋದು, ಅಂತಂದರೆ ಎಡಿಟ್ ಮಾಡ್ಕೋಬೋದು. ಸಿ ಫಾರ್ ಎಕ್ಸಾಂಪಲ್ ಈ ಟೆಕ್ಸ್ಟನ್ನು ನೀವು ಎಡಿಟ್ ಮಾಡ್ಕೋತೀರಾ ಅಂತ ಅಂದ್ಕೊಳ್ಳಿ, ಅಥವಾ ಚೇಂಜ್ ಮಾಡಬೇಕು ಅನ್ಕೋತೀರಾ. ಸೊ ನೀವೇನು ಮಾಡಬೇಕು, ಆ ಪೋರ್ಷನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಆ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಮೌಸಲ್ಲಿ ನೀವು ಆರಾಮಾಗಿ ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ನಿಮಗೆ ಏನು ಆ್ಯಡ್ ಮಾಡಬೇಕು, ಏನು ಹೆಡ್ಲೈನನ್ನು ಆ್ಯಡ್ ಮಾಡಬೇಕಂತ ಅನ್ಕೊಳ್ತೀರೋ ಅದನ್ನು ನೀವು ಆರಾಮಾಗಿ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ ಪ್ರೋಟೀನ್ ಪ್ಲೇಟ್, ರೈಟ್. ಸೊ ನಾನಿಲ್ಲಿ ಜಸ್ಟ್ ಪ್ರೋಟೀನ್ ಪ್ಲೇಟ್ ಅಂತ ಹಾಕಿದ್ದೇನೆ. ಸೊ ಇಟ್ಸ್ ಅಪ್ ಟು ಯು, ನಿಮಗೆ ಯಾವ ರೀತಿ ಕ್ರಿಯೇಟಿವನ್ನು ಅಥವಾ ನೀವು ಯಾವ ಸರ್ವಿಸ್ಗೆ ನೀವು ವರ್ಕ್ ಮಾಡ್ತಿದ್ದೀರಾ ಅದ್ರ ಬೇಸ್ ಮೇಲೆ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ. ಸೊ ಡಿಸ್ಕೌಂಟ್ ಅದಾದಮೇಲೆ ಇಮೇಜನ್ನು ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್ ಇಮೇಜ್ ಆ್ಯಸ್ ವೆಲ್, ರೈಟ್. ಸೊ ಇಮೇಜನ್ನು ಚೂಸ್ ಮಾಡ್ಕೊಳ್ಳಿ. ದ ಲೆಫ್ಟ್ ಹ್ಯಾಂಡ್ ಸೈಡ್ ಎಲಿಮೆಂಟ್ಸ್ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಓಕೆ. ಸೊ ಎಲಿಮೆಂಟ್ಸನ್ನು ಚೂಸ್ ಮಾಡಿಕೊಂಡ್ರೆ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮ್ಗೆ ಇಲ್ಲಿ ಆಪ್ಷನ್ಸ್ಗಳು ಸಾಕಷ್ಟು ಆಪ್ಷನ್ಸ್ಗಳು ಕಾಣ್ತವೆ. ಕ್ಯಾಟಗರೀಸ್, ಸೊ ಶೇಪ್ಸ್, ಗ್ರಾಫಿಕ್ಸ್, 3D, ಆ್ಯನಿಮೇಷನ್ಸ್, ಫೋಟೋಸ್, ಫ್ರೇಮ್ಸ್, ಗ್ರಿಡ್ಸ್, ವಿಡಿಯೋಸ್, ಆಡಿಯೋ, ಮಾಕಪ್ಸ್ ಆ್ಯಂಡ್ ಚಾರ್ಟ್ಸ್, ಫಾರ್ಮ್ಸ್, ಶೀಟ್ಸ್, ಟೇಬಲ್ಸ್, ಸೊ ಎಲ್ಲವುದು. ಓಕೆ. ಸೊ ಇವಾಗ ನಾನು ಇಲ್ಲಿ ಇಮೇಜಸನ್ನು ಆ್ಯಡ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ, ರೈಟ್. ಸೊ ನಾನೇನು ಮಾಡ್ತೀನಿ, ಫೋಟೋಸ್ ಆಪ್ಷನಿಗೆ ಹೋಗ್ತೀನಿ. ಸೊ ಐ ವಿಲ್ ಜಸ್ಟ್ ಸರ್ಚ್ ಲೈಕ್ ಪ್ರೋಟೀನ್ ಪ್ಲೇಟ್, ರೈಟ್. ಸೊ ಇಲ್ಲಿ ಜಸ್ಟ್ ಡಿಸ್ಕ್ರೈಬ್ ಮಾಡಿ ಯಾವುದನ್ನು ನೋಡ್ತಿದ್ದೀರಾ ನೀವು. ಪ್ರೋಟೀನ್ ಫುಡ್, ರೈಟ್. ಸೊ ಆ್ಯಸ್ ಆಫ್ ನೌ ಐ ವಿಲ್ ಡು ಇಟ್. ಸಿ ಸೊ ಈ ಇಮೇಜ್ ನಿಮಗೆ ಬೇಡ ಅಂತಂದರೆ ಯು ಕ್ಯಾನ್ ಡಿಲೀಟ್ ಕೂಡ ಮಾಡ್ಬೋದು, ಅಥವಾ ರೀಪ್ಲೇಸ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ರೀಪ್ಲೇಸ್ ಆ್ಯಸ್ ವೆಲ್. ಸೊ ಲೆಟ್ ಮೀ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಹಿಯರ್. ಸಿ ಇಮೇಜ್ ಏನಾಯಿತು ಚೇಂಜ್ ಆಗುತ್ತೆ. ಸೊ ಪ್ರೀವಿಯಸ್ ಆಗಿದ್ದಿದ್ದು ಇಮೇಜ್ ಬರೋದಿಲ್ಲ. ಸೊ ಇಫ್ ಇನ್ ಕೇಸ್ ಇದನ್ನೇನಾದರೂ ನೀವು ಮಾಡ್ತೀರಾ, ಸಿ ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಓಕೆ. ಜಸ್ಟ್ ಏನು ಬೇಕು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡಿ, ಸಿಂಪಲ್. ಓಕೆ. ಸೊ ಎಲಿಮೆಂಟ್ಸಲ್ಲಿ ಈ ರೀತಿ ಆಪ್ಷನ್ ಇರುತ್ತೆ. ಆ್ಯಂಡ್ ದೆನ್ ಅಗೇನ್ ಗೋ ಬ್ಯಾಕ್ ಮಾಡಿದ್ರೆ ಇಲ್ಲಿ ಶೇಪ್ಸ್ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್
ಇಲ್ಲಿ 40% ಆಫ್ 40% ಆಫರ್ ಇದೆ. ಸೊ ನನಗೆ ಇಲ್ಲೆಲ್ಲಾದರೂ ಲೈಕ್ ರೌಂಡ್ ಶೇಪಲ್ಲಿ ಈ ಒಂದು ಟೆಕ್ಸ್ಟ್ ಬರಬೇಕು. ಸೊ ಅದಕ್ಕೋಸ್ಕರ ಶೇಪ್ಸ್ಗಳನ್ನು ನಾವು ಆ್ಯಡ್ ಮಾಡ್ತೀವಿ. ಸೊ ಬೇಸಿಕಲಿ ಶೇಪ್ಸ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಾನು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ ಶೇಪ್. ಓಕೆ, ಸೊ ನಾನು ಈ ಟೆಕ್ಸ್ಟನ್ನು ಏನು ಮಾಡ್ತೀನಿ, ನಾನು ಜಸ್ಟ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಆ್ಯಂಡ್ ಸೈಜನ್ನು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲಿ ಬೇಕಾದರೂ ಅಡ್ಜಸ್ಟ್ ಮಾಡ್ಕೋಬೋದು, ಇಲ್ಲಿ ಬೇಕಿದ್ರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ರೈಟ್. ಸೊ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತೀರಾ ಅಂತ ಅಂದರೆ ಆ ಟೆಕ್ಸ್ಟನ್ನು ಸೆಲೆಕ್ಟ್ ಮಾಡಿ ಆ್ಯಂಡ್ ಮೇಲೆಗಡೆ ಟೆಕ್ಸ್ಟ್ ಕಲರ್ ಆಪ್ಷನ್ ಇರುತ್ತೆ. ಟೆಕ್ಸ್ಟ್ ಕಲರನ್ನು ಚೂಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಗೆ ಯಾವ ಟೆಕ್ಸ್ಟ್ ಕಲರ್ ಬೇಕು ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಸಿ, ಓಕೆ. ಸೊ ಶೇಪನ್ನು ನೀವು ಸ್ವಲ್ಪ ಚಿಕ್ಕದಾಗಿ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಮೇಕ್ ಇಟ್. ಓಕೆ, ಆ್ಯಂಡ್ ಅಗೈನ್ ಟೆಕ್ಸ್ಟನ್ನು ಚಿಕ್ಕದಾಗಿ ಮಾಡ್ತೀರಾ ಅಂತಂದರೆ ಸೈಜ್ ಆಪ್ಷನ್ಗೆ ಹೋಗಿ ನೀವು ಚಿಕ್ಕದಾಗಿ ಮಾಡ್ಕೋಬೋದು. 40% ಆಫ್. ರೈಟ್. ಸೊ ಈ ರೀತಿ ಶೇಪ್ಸ್ ಅನ್ನೋವು ವರ್ಕ್ ಆಗ್ತವೆ. ಸಿ, ಬೇಸಿಕ್ ಶೇಪ್ಸ್ ಇರ್ತವೆ ಆ್ಯಂಡ್ ಸೊ ನಿಮಗೆ ಯಾವ ಶೇಪ್ ಬೇಕು ಆ ಶೇಪನ್ನೇ ಯೂಸ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಈ ಒಂದು ಫಾರ್ ಎಕ್ಸಾಂಪಲ್, ಸೊ ಲೆಟ್ ಮೀ ಡ್ರ್ಯಾಗ್ ಆ್ಯಂಡ್ ಹಿಯರ್ ಸಿ ಆ್ಯಸ್ ಆಫ್ ಈ ಸ್ಕ್ವೇರ್ ಶೇಪನ್ನು ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ತೀನಿ. ಓಕೆ, ಆ್ಯಂಡ್ ದೆನ್ ಇದ್ರೊಳಗೆ ನಾನು ಒಂದು ಇಮೇಜ್ ಆ್ಯಡ್ ಮಾಡಬೇಕು. ಸೊ ಇಮೇಜ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಈ ಶೇಪ್ ಯಾವುದಿರುತ್ತೋ ಆ ಶೇಪಲ್ಲೇ ಆ ಇಮೇಜ್ ಅನ್ನೋದು ಕೂತ್ಕೊಳ್ಳುತ್ತೆ. ಸೊ ಎಲಿಮೆಂಟ್ಸ್ಗೆ ಹೋದರೆ ಅಗೈನ್ ಫಾರ್ ಎಕ್ಸಾಂಪಲ್ ಇಮೇಜಸ್, ಸೊ ಲೆಟ್ ಮಿ ಟೇಕ್ ಬರ್ಗರ್ದು ಆ್ಯಡ್ ಮಾಡ್ತೀನಿ ನಾನು. ಸಿ, ಸೊ ಬೇಸಿಕಲಿ ಏನಪ್ಪ ಅಂತಂದರೆ ಆ ಪರ್ಟಿಕ್ಯುಲರ್ ಶೇಪ್ ಹೆಂಗಿರುತ್ತೆ ಆ ರೀತಿ ಇಮೇಜಸ್ಗಳು ಅಡ್ಜಸ್ಟ್ ಆಗ್ತಾ ಹೋಗ್ತವೆ. ಸೊ ಅದಕ್ಕೋಸ್ಕರ ನಾವು ಶೇಪ್ಸ್ಗಳನ್ನು ಯೂಸ್ ಮಾಡ್ತೀವಿ. ನಾಟ್ ಓನ್ಲಿ ಫಾರ್ ಇಮೇಜಸ್, ಬಟ್ ನಿಮಗೆ ಬೇರೆ ಬೇರೆ ಎಲಿಮೆಂಟ್ಸ್ಗಳಿಗೆ ಬೇಕು ಅಂತ ಅಂದರೆ ನೀವು ಆರಾಮಾಗಿ ಶೇಪ್ಸ್ಗಳನ್ನು ಯೂಸ್ ಮಾಡ್ಕೋಬೋದು. ಓಕೆ, ಸೊ ಶೇಪ್ಸ್ ಈ ರೀತಿ ವರ್ಕ್ ಆಗ್ತವೆ. ಸೊ ಇದೆಲ್ಲವುದು ಕೂಡ ಎಲಿಮೆಂಟ್ಸಲ್ಲಿ ಇರುತ್ತೆ. ಓಕೆ, ಸೊ ಎಲಿಮೆಂಟ್ಸ್, ಶೇಪ್ಸ್ ಇರುತ್ತೆ. ಗ್ರಾಫಿಕ್ಸ್ ನಥಿಂಗ್ ಬಟ್ ಸಿ ಲೈಕ್ ಕಾರ್ಟೂನ್ ಥರ ಗ್ರಾಫಿಕ್ಸ್ ಇರ್ತವೆ, ರೈಟ್. ಸೊ ಆ ರೀತಿ ಇವು. ಓಕೆ, ಸೊ ಗ್ರಾಫಿಕ್ಸ್ಗಳನ್ನು ನೀವು ಎಡಿಟ್ ಮಾಡ್ಕೋಬೋದು. ಯಾವ ಗ್ರಾಫಿಕ್ ಬೇಕು ಸೊ ಅದನ್ನು ನೀವಲ್ಲಿ ಡಿಸ್ಕ್ರೈಬ್ ಮಾಡಿದ್ರೆ ಮುಗಿದೋಗುತ್ತೆ, ರೈಟ್. ಸೊ ಈ ರೀತಿ ನೀವು ಕ್ಯಾನ್ವಾವನ್ನು ಯೂಸ್ ಮಾಡ್ಬೋದು. ಸೊ ಬ್ಯಾಕ್ಗ್ರೌಂಡ್ ರಿಮೂವರ್ ಇರುತ್ತೆ. ಅಗೈನ್ ಇದು ಪ್ರೋ ಪ್ಲ್ಯಾನಲ್ಲಿ ಮಾತ್ರ ಬರುತ್ತೆ. ಓಕೆ, ಆ್ಯಂಡ್ ದೆನ್ ಟೆಕ್ಸ್ಟ್ ಎಡಿಟ್ ಮಾಡ್ತೀರಾ ಅಂತಂದರೆ ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ತೀರಾ ಅಂದರೆ ಟೆಕ್ಸ್ಟ್ ಕಲರ್ ಇರುತ್ತೆ. ಆ್ಯಂಡ್ ಇದು ಫಾಂಟ್ ಅಂತಂದರೆ ಪರ್ಟಿಕ್ಯುಲರ್ ಟೆಕ್ಸ್ಟನ್ನು ಯಾವ ಫಾಂಟಲ್ಲಿ ನೀವು ಡಿಸ್ಪ್ಲೇ ಮಾಡೋಕ್ಕೆ ಇಷ್ಟಪಡ್ತೀರಾ. ಸೊ ಇಲ್ಲಿ ಸಾಕಷ್ಟು ಫಾಂಟ್ಸ್ಗಳಿರ್ತವೆ. ಸೊ ಇಲ್ಲಿ ನೀವು ನೋಡ್ಬೋದು ರೈಟ್ ಹ್ಯಾಂಡ್ ಸೈಡಲ್ಲಿ ಫಾಂಟ್ ಅನ್ನೋದು ಚೇಂಜ್ ಆಗುತ್ತೆ. ಸಿ ರೈಟ್. ಸೊ ಬೇಸಿಕಲಿ ಎಲಿಮೆಂಟರ್ ಯಾವ ರೀತಿ ಯೂಸ್ ಮಾಡ್ತೀವಿ, ರೈಟ್. ಸೊ ಅದೇ ರೀತಿ. ಆ್ಯಂಡ್ ಇದು ಬಂದ್ಬಿಟ್ಟು ಸೈಜ್, ಟೆಕ್ಸ್ಟ್ ಸೈಜ್ ಜಾಸ್ತಿ ಮಾಡ್ತೀರಾ ದೊಡ್ಡದು ಮಾಡ್ತೀರಾ. ಆ್ಯಂಡ್ ಇದು ಟೆಕ್ಸ್ಟ್ ಕಲರ್. ಇದು ಅಲೈನ್ಮೆಂಟ್ ಅಂತ ಅಂದರೆ ಲೈಕ್ ಸೆಂಟ್ರಲ್ ಬೇಕಾ, ಸೈಡಿಗೆ ಬೇಕಾ ಅಥವಾ ಸೆಂಟರಿಗೆ ಬೇಕಾ. ಸೊ ಈ ರೀತಿ ಆಪ್ಷನ್ಸ್ ಇರುತ್ತೆ. ಆ್ಯಂಡ್ ಇದು ಲಿಸ್ಟ್ ಔಟ್ ಏನಾದರೂ ಮಾಡ್ತೀರಾ ಅಂತಂದರೆ ಲಿಸ್ಟ್ ಔಟ್, ಸಿ ಲಿಸ್ಟ್ ಔಟ್ ಆಗುತ್ತೆ, ರೈಟ್. ಸೊ ಆ್ಯಸ್ ಆಫ್ ನೌ ಸೆಂಟರ್. ಆ್ಯಂಡ್ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಇರುತ್ತೆ. ಸೊ ಇಲ್ಲಿ ಲೆಟರ್ ಸ್ಪೇಸಿಂಗ್ ಆ್ಯಂಡ್ ಲೈನ್ ಸ್ಪೇಸಿಂಗ್ ಅಂತಂದರೆ ಒಂದು ಲೆಟರಿಂದ ಇನ್ನೊಂದು ಲೆಟರ್ಗೆ ಎಷ್ಟು ಸ್ಪೇಸ್ ಬೇಕು ಆ್ಯಂಡ್ ಲೈನ್ ಸ್ಪೇಸ್ ಎಷ್ಟು ಬೇಕು. ಓಕೆ, ಈ ಆಪ್ಷನ್ ಇರುತ್ತೆ. ಆ್ಯಂಡ್ ಟ್ರಾನ್ಸ್ಪರೆನ್ಸಿ ಅಂತ ಅಂದರೆ ಇಲ್ಲಿ ಕಲರ್ ಇದೆ, ರೈಟ್. ಸೊ ಈ ಕಲರ್ ಎಷ್ಟು ಲೈಟಾಗಿ ನಿಮಗೆ ಕಾಣಬೇಕು. ಸಿ, ಟ್ರಾನ್ಸ್ಪರೆನ್ಸಿ ಕಡಿಮೆ ಮಾಡಿದಾಗ ಏನಾಗುತ್ತೆ, ಅದು ಅದ್ರ ವಿಸಿಬಿಲಿಟಿನ ಕಡಿಮೆ ಮಾಡ್ತಾ ಬರುತ್ತೆ, ರೈಟ್. ಜಾಸ್ತಿ ಮಾಡಿದ್ರೆ ಅದ್ರ ವಿಸಿಬಿಲಿಟಿ ಏನಿರುತ್ತೆ ಜಾಸ್ತಿ ಆಗ್ತಾ ಬರುತ್ತೆ, ಟೆಕ್ಸ್ಟ್ ವಿಸಿಬಿಲಿಟಿ, ರೈಟ್. ಆ್ಯಂಡ್ ದೆನ್ ಎಫೆಕ್ಟ್ಸ್ ಆಪ್ಷನ್ ಇರುತ್ತೆ. ಎಫೆಕ್ಟ್ಸ್ ನಥಿಂಗ್ ಬಟ್ ಟೆಕ್ಸ್ಟಿನ ಎಫೆಕ್ಟ್ಸ್ಗಳು ನಿಮಗೆ ಯಾವ್ದು ಬೇಕು. ಸಿ, ಚೇಂಜ್ ಮಾಡ್ತಾ ಹೋದರೆ ಚೇಂಜ್ ಆಗ್ತಾ ಹೋಗುತ್ತೆ, ರೈಟ್. ಸಿ,
ಸೊ ಎಫೆಕ್ಟ್ಸ್ ಆಪ್ಷನ್ ಇರುತ್ತೆ, ರೈಟ್. ಆ್ಯನಿಮೇಟ್ ಅಂತಂದರೆ ಯಾವುದಾದ್ರೂ ಇಮೇಜಸ್ಗಳನ್ನು ಇಲ್ಲಿ ನೀವು ಆ್ಯನಿಮೇಟ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯನಿಮೇಟ್. ಸೊ ಟೆಕ್ಸ್ಟ್ ಅಂತಲೇ ಅಲ್ಲ, ನೀವು ಈ ಕ್ರಿಯೇಟಿವಲ್ಲಿ ಯಾವುದನ್ನು ಬೇಕಾದರೂ ನೀವು ಆ್ಯನಿಮೇಟ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್, ಈ ಇಮೇಜನ್ನು ನೀವು ಆ್ಯನಿಮೇಟ್ ಮಾಡ್ಬೇಕು ಅಂದ್ಕೊಂಡಿದ್ದೀರಾ. ಸೊ ಆ ಇಮೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಗೇನ್ ಆ್ಯನಿಮೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಆಪ್ಷನ್ ಇರುತ್ತೆ ರೈಸ್ ಆ್ಯಂಡ್ ಪ್ಯಾನ್, ಫೇಡ್, ರೈಟ್, ಆ್ಯಂಡ್ ಪಾಪ್, ರೈಟ್, ವೈಪ್, ಬ್ಲರ್, ಸಿ, ಸಕ್ಸೆಷನ್, ಬ್ರೆತ್, ಬೇಸ್ ಲೈನ್. ಸೊ ಬೇಸಿಕಲಿ ಆ್ಯನಿಮೇಟ್ ಆಗುತ್ತೆ ಅಂತಂದರೆ ಆ ಪರ್ಟಿಕ್ಯುಲರ್ ಎಲಿಮೆಂಟ್ ಏನಿರುತ್ತೆ, ಅದು ಇಮೇಜ್ ಆಗಿರ್ಬೋದು, ಟೆಕ್ಸ್ಟ್ ಆಗಿರ್ಬೋದು, ಏನು ಬೇಕಾದರೂ ಆಗಿರ್ಬೋದು, ಅದು ಆ್ಯನಿಮೇಟ್ ಆಗುತ್ತೆ ಅಂತಂದರೆ ಮೂವ್ ಆಗ್ತಾ ಬರುತ್ತೆ, ರೈಟ್. ಆ್ಯಂಡ್ ದೆನ್ ಟೆಕ್ಸ್ಟಿಗೂ ಕೂಡ ಸೇಮ್ ಆ್ಯನಿಮೇಟ್, ಓಕೆ. ಆ್ಯಂಡ್ ದೆನ್ ಪೊಸಿಷನ್ ಅಂತಂದರೆ ಈ ಪರ್ಟಿಕ್ಯುಲರ್ ಟೆಕ್ಸ್ಟ್ ಫಾರ್ವರ್ಡಲ್ಲಿ ಇರಬೇಕಾ ಅಂತಂದರೆ, ಫಾರ್ ಎಕ್ಸಾಂಪಲ್ ಈ ಇಮೇಜ್ ಮುಂದೆ ಇರಬೇಕಾ. ಸೊ ಫಾರ್ ಎಕ್ಸಾಂಪಲ್ ಫಾರ್ವರ್ಡನ್ನು ಚೂಸ್ ಮಾಡಿದ್ರೆ, ನಾನು ಈ ಟೆಕ್ಸ್ಟನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರೆ ಸಿ, ಆ ಇಮೇಜ್ ಮೇಲೆ ಈ ಟೆಕ್ಸ್ಟ್ ಕಾಣಿಸುತ್ತೆ. ಬ್ಯಾಕ್ವರ್ಡ್ ಅಂತ ಅಂದರೆ ಸಿ, ಆ ಪರ್ಟಿಕ್ಯುಲರ್ ಟೆಕ್ಸ್ಟ್ ಏನಾಗುತ್ತೆ, ಆ ಇಮೇಜ್ ಬ್ಯಾಕ್ ಸೈಡ್ ಹೋಗುತ್ತೆ, ಓಕೆ. ಅದಾದಮೇಲೆ ಟು ಫ್ರಂಟ್ ಸೇಮ್, ಮುಂದೆ ಬರುತ್ತೆ. ಟು ಬ್ಯಾಕ್ ಹಿಂದೆ ಹೋಗುತ್ತೆ, ಓಕೆ. ಸೊ ಇದು ಪೊಸಿಷನ್. ಸೊ ಇಲ್ಲಿ ಆಪ್ಷನ್ ಇರುತ್ತೆ, ವಿಡ್ತ್ ಎಷ್ಟಿದೆ, ಹೈಟ್ ಎಷ್ಟಿದೆ, ಓಕೆ. ಯು ಕ್ಯಾನ್ ನೀವು ಚೆಕ್ ಮಾಡ್ಕೋಬೋದು, ರೈಟ್. ಸೊ ಈ ಆಪ್ಷನ್ಸ್ ಇರುತ್ತೆ. ಸೊ ನಿಮಗೆ ಈ ಆ್ಯಡ್ ಕ್ರಿಯೇಟಿವಲ್ಲಿ ಏನೇ ಆ್ಯಡ್ ಮಾಡಬೇಕಂದ್ರು, ಇಮೇಜಸ್ ಆ್ಯಡ್ ಮಾಡಬೇಕು ಅಥವಾ ಶೇಪ್ಸ್ ಆ್ಯಡ್ ಮಾಡಬೇಕು ಅಥವಾ ಆ್ಯನಿಮೇಷನ್ಸ್ಗಳನ್ನು ಆ್ಯಡ್ ಮಾಡಬೇಕು, ಅದೆಲ್ಲದು ಕೂಡ ಎಲ್ಲಿ ಸಿಗುತ್ತೆ, ಎಲಿಮೆಂಟ್ಸ್ ಆಪ್ಷನಲ್ಲಿ ಸಿಗುತ್ತೆ. ಸೊ ಟೆಕ್ಸ್ಟ್ ಆ್ಯಡ್ ಮಾಡಬೇಕು ಅಂತ ಅಂದರೆ ಟೆಕ್ಸ್ಟ್ ಆಪ್ಷನಿಗೆ ಬಂದರೆ ನೀವು ಹೆಡ್ಡಿಂಗ್ ಆ್ಯಡ್ ಮಾಡ್ತೀರಾ, ಸಬ್ ಹೆಡ್ಡಿಂಗ್ ಆ್ಯಡ್ ಮಾಡ್ತೀರಾ, ರೈಟ್. ಸೊ ಇದೆಲ್ಲ ಆಪ್ಷನ್ಗಳು ಕೂಡ ಇರುತ್ತೆ. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಅಪ್ಲೋಡ್ಸ್ ಇರುತ್ತೆ. ಅಪ್ಲೋಡ್ ಅಂತ ಅಂದರೆ ನಿಮ್ಮದೇ ನೀವು ಯಾವುದಾದ್ರೂ ಒಂದು ಓನ್ ಇಮೇಜನ್ನು ನೀವು ಅಪ್ಲೋಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಅಪ್ಲೋಡ್, ಓಕೆ. ಸೊ ಅಪ್ಲೋಡ್ ಫೈಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಕಂಪ್ಯೂಟರಿಂದ ಯಾವುದಾದ್ರೂ ಇಮೇಜಸ್ಗಳನ್ನು ತೊಗೊಂಡು ನೀವು ಆ್ಯಡ್ ಮಾಡ್ಬೋದು, ಓಕೆ. ಸೊ ಇದು ಅಪ್ಲೋಡ್ಸ್. ಟೂಲ್ಸ್ ಆಪ್ಷನ್ ಇರುತ್ತೆ, ಓಕೆ. ಸೊ ಟೂಲ್ಸ್, ಏನಾದರೂ ಡ್ರಾ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಡ್ರಾ, ಲೈಕ್ ಫಾರ್ ಎಕ್ಸಾಂಪಲ್ ಸಿ ಅಂತಂದರೆ ಡ್ರಾ ಮಾಡ್ಬೋದು. ಇದೆಲ್ಲ ನಾವು ಡಿಸೈನಿಂಗ್ ಪರ್ಪಸ್ಗೆ ಅಥವಾ ಆ್ಯಡ್ ಕ್ರಿಯೇಟಿವ್ ಪರ್ಪಸ್ಗೆ ನಾವು ಯೂಸ್ ಮಾಡೋದಿಲ್ಲ, ಓಕೆ. ಆ್ಯಂಡ್ ವಿ ಡೋಂಟ್ ಯೂಸ್ ಮಚ್. ಆ್ಯಂಡ್ ಲೈನ್ಸ್ ಇರುತ್ತೆ, ಓಕೆ. ಸ್ಟಿಕ್ಕಿ ನೋಟ್ಸ್ ಇರುತ್ತೆ, ರೈಟ್. ಸೊ ಸ್ಟಿಕ್ಕಿ ನೋಟ್ಸ್ಗಳನ್ನು ನೀವು ಆ್ಯಡ್ ಮಾಡ್ಬೋದು, ರೈಟ್. ಸೊ ಟೆಕ್ಸ್ಟನ್ನು ಆ್ಯಡ್ ಮಾಡ್ಬೋದು, ಟೇಬಲ್ಸ್ ಆ್ಯಡ್ ಮಾಡ್ತೀರಾ ಅಂದರೆ ಆ್ಯಡ್ ಮಾಡ್ಬೋದು. ಸೊ ಪ್ರಾಜೆಕ್ಟ್ಸ್ ಅಂತಂದರೆ ಇಲ್ಲಿವರೆಗೂ ನೀವೇನೆಲ್ಲ ಕ್ರಿಯೇಟ್ ಮಾಡಿದ್ದೀರಾ ಅದು ಇಲ್ಲಿ ಪ್ರಾಜೆಕ್ಟ್ಸಲ್ಲಿ ಇರುತ್ತೆ. ಡ್ರಾಫ್ಟಲ್ಲಿ ಸೇವ್ ಆಗಿರೋದಿರ್ಬೋದು ಅಥವಾ ನೀವು ಡೌನ್ಲೋಡ್ ಮಾಡ್ಕೊಂಡಾಗಿರ್ಬೋದು, ಯಾವ್ದು ಬೇಕಾದ್ರು. ಆ್ಯಪ್ಸ್ ಇರುತ್ತೆ, ಓಕೆ. ಯುವರ್ ಆ್ಯಪ್ಸ್, ಇಫ್ ಇನ್ ಕೇಸ್ ನಿಮ್ದು ಯಾವುದಾದ್ರೂ ಆ್ಯಪ್ ಇದ್ದರೆ ಅಥವಾ ಡಿಸ್ಕವರ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಡಿಸ್ಕವರ್, ಲೈಕ್ ಫಾರ್ ಎಕ್ಸಾಂಪಲ್ ಕ್ಯಾನ್ವಾ ಆ್ಯಪ್ಸ್. ಸೊ ಲೆಟ್ ಮೀ, ರೆಸಿಪಿ generator, fit me, seed. So let me check what it is. into style recipe design. So basically ಏನಾದರೂ ನೀವು ಡಿಸೈನ್ ಮಾಡ್ತೀರಾ ಆ್ಯಪ್ ಸ್ಟೈಲಲ್ಲಿ ಅಂತ ಅಂದರೆ ಅದಿರುತ್ತೆ, ಓಕೆ. ಸೊ ಮ್ಯಾಜಿಕ್ ಮೀಡಿಯಾ ಇರುತ್ತೆ, ಓಕೆ. ಸೊ ಗ್ರಾಫಿಕ್ಸ್ ಆ್ಯಂಡ್ ವಿಡಿಯೋಸ್. ಸೊ ಬೇಸಿಕಲಿ ನಿಮಗೆ ಯಾವ ರೀತಿ ಬೇಕು ಇಲ್ಲಿ ನೀವು ಡಿಸ್ಕ್ರೈಬ್ ಮಾಡಿದ್ರೆ, ಲೈಕ್ ಎ ಪ್ರಾಂಪ್ಟ್ ಥರ ಡಿಸ್ಕ್ರೈಬ್ ಮಾಡಿದ್ರೆ ನಿಮಗೆ ವಿಡಿಯೋ ಜನ್ರೇಟ್ ಮಾಡಿಕೊಡುತ್ತೆ, ಗ್ರಾಫಿಕ್ಸ್ಗಳನ್ನು ಜನ್ರೇಟ್ ಮಾಡಿಕೊಡುತ್ತೆ, ಇಮೇಜಸ್ಗಳನ್ನು ಜನ್ರೇಟ್ ಮಾಡಿಕೊಡುತ್ತೆ. ಅದನ್ನು ನಾವು ಮ್ಯಾಜಿಕ್ ಮೀಡಿಯಾ ಅಂತ ಕರಿತೀವಿ. ವರ್ಚುವಲ್, ಲೈಕ್ ಇಫ್ ಇನ್ ಕೇಸ್ ನಿಮಗೆ ಯಾವುದೋ ಒಂದು ಪ್ರಾಡಕ್ಟ್ ಇದೆ, ಓಕೆ, ಅದಕ್ಕೆ ಮಾಡೆಲ್ ಇಲ್ಲ, ಓಕೆ. ಪ್ರಾಡಕ್ಟ್ ಇಮೇಜ್ ಮಾತ್ರ ಇದೆ, ಅದಕ್ಕೆ ಮಾಡೆಲ್ ಇಲ್ಲ, ರೈಟ್. ಸೊ ಅದಕ್ಕೆ ನೀವು ಮಾಡೆಲ್ ಹುಡುಕಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ಕೆಲವು ಆಪ್ಷನ್ಸ್ಗಳಿರ್ತವೆ, ಲೈಕ್ ಸಿ 180 ಕ್ರೆಡಿಟ್ಸ್ಗಳನ್ನು ಕೊಟ್ಟಿರುತ್ತೆ. ಆ್ಯಸ್ ಆಫ್ ನಾವು ಫ್ರೀ ವರ್ಷನನ್ನು ಯೂಸ್ ಮಾಡ್ತಿರೋದ್ರಿಂದ ಪ್ರತಿಯೊಂದು ಇಮೇಜಸ್ಗೂ
ಪ್ರತಿಯೊಂದು ಇಮೇಜ್ ಜನ್ರೇಷನ್ಗೂ 10 ಕ್ರೆಡಿಟ್ಸ್ ಹೋಗುತ್ತೆ. ಯಾವಾಗ ಯೂಸ್ ಮಾಡಿದ್ರೆ AI ವರ್ಚುವಲನ್ನು ಯೂಸ್ ಮಾಡಿದ್ರೆ ಮಾತ್ರ. ಓಕೆ, ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಚೂಸ್ ಓಕೆ, ಯಾವುದಾದ್ರೂ ಮಾಡೆಲ್ ಇಮೇಜನ್ನು ನಾನು ತೊಗೋತೀನಿ. ಆ್ಯಸ್ ಆಫ್ ನಾವು ಈ ಒಂದು ಇಮೇಜನ್ನು ನಾನು ತೊಗೋತೀನಿ. ಅದಾದಮೇಲೆ ಪ್ರಾಡಕ್ಟ್ ಇಮೇಜ್, ನಿಮ್ಮ ಹತ್ರ ಯಾವ ಪ್ರಾಡಕ್ಟ್ ಇದೆ ಆ ಪ್ರಾಡಕ್ಟ್ ಇಮೇಜನ್ನು ನೀವು ಚೂಸ್ ಮಾಡ್ಕೋಬೇಕು. ಸೊ ಸಿ ಗೌರ್ಮೆಂಟ್ ಇಮೇಜ್ ಆ್ಯಸ್ ಆಫ್ ನಾವು ಸೊ ಲೆಟ್ ಮೀ products. So just ಈ ಒಂದು ಪ್ರಾಡಕ್ಟನ್ನು ಆ್ಯಡ್ ಮಾಡ್ತೀನಿ. ಸೊ ಲೆಟ್ ಮಿ ಚೆಕ್. ರೈಟ್, so then generate. So image is still uploading. So what is this? One second guys. Yeah, ಸೊ ಇಮೇಜ್ ಅಪ್ಲೋಡಿಂಗ್. ಸೊ ನಾನು ಇಮೇಜನ್ನು ಆ್ಯಡ್ ಮಾಡಿದ್ದೇನೆ. ಸೊ ದೆನ್ ಜನ್ರೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ 10 ಕ್ರೆಡಿಟ್ಸನ್ನು ತೊಗೊಳುತ್ತೆ ಒಂದು ಇಮೇಜ್ ಜನ್ರೇಟ್ ಮಾಡೋಕ್ಕೋಸ್ಕರ. ಓಕೆ, ಸೊ ಒಂದು ಸ್ವಲ್ಪ ವೆಯ್ಟ್ ಮಾಡಿದ್ರೆ ಒಂದು 1 ಮಿನಿಟ್ ಟೈಮ್ ತೊಗೊಳುತ್ತೆ. ಸೊ ಯು ಹ್ಯಾವ್ ಟು ವೆಯ್ಟ್. ಓಕೆ, ಸೊ ಬೇಸಿಕಲಿ ಏನಪ್ಪ ಅಂತಂದರೆ ನಿಮ್ದೊಂದು ಪ್ರಾಡಕ್ಟ್ ಇರುತ್ತೆ. ಓಕೆ, ಅದಕ್ಕೆ ವರ್ಚುವಲ್ ಆಗಿ ಯಾವುದಾದ್ರೂ ಒಬ್ರನ್ನ ಕ್ರಿಯೇಟ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಕ್ರಿಯೇಟ್. ಸಿ ಪ್ಯಾಂಟಿಂದು ಓಪನ್ ಆಯಿತು, ಐ ಮೀನ್ ಪ್ಯಾಂಟ್ ಪ್ರಾಡಕ್ಟ್ ಏನಿದೆ ಅದು ಬಂದಿದೆ. ಓಕೆ, ಸ್ಟಾರ್ಟ್ ಓವರ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಗೇನ್ ಸೇಮ್ ಸಿಮಿಲರ್ ಥಿಂಗ್ ವಿಲ್ ಹ್ಯಾಪನ್. ಓಕೆ, ಸೊ ಫಾರ್ ಎಕ್ಸಾಂಪಲ್ I'll choose some other image. ಓಕೆ, ಸೊ ಅಗೇನ್ ಸೇಮ್ ಮಾಡ್ಯೂಲನ್ನು ತೊಗೋತೀನಿ, ಬಟ್ ಔಟ್ಫಿಟನ್ನು ಚೇಂಜ್ ಮಾಡ್ತೀನಿ ಆ್ಯಂಡ್ ದೆನ್ ಜನ್ರೇಟ್. ಸಿ ಪ್ರತಿಯೊಂದು ಇಮೇಜ್ ಜನ್ರೇಷನಿಗೂ ಕೂಡ 10 ಕ್ರೆಡಿಟ್ಸ್ಗಳನ್ನು ಏನು ಮಾಡ್ತಿದೆ, ಕ್ಯಾನ್ವಾ ತೊಗೋತಿದೆ. ರೈಟ್, ಸೊ ಪ್ರೋ ವರ್ಷನಲ್ಲಿದ್ದರೆ ಮೈಟ್ ಬಿ ಅನ್ಲಿಮಿಟೆಡ್ ಇರುತ್ತೆ. ಓಕೆ, ಸೊ ಆ್ಯಸ್ ಆಫ್ ನಾವು ಫ್ರೀ ವರ್ಷನ್ ಯೂಸ್ ಮಾಡ್ತಿರೋದ್ರಿಂದ 180 ಕ್ರೆಡಿಟ್ಸನ್ನು ಮಾತ್ರ ನಮಗೆ ಕೊಟ್ಟಿರ್ತಾರೆ. ಸಿ ರೈಟ್, ಸೊ ಈ ರೀತಿ ಇಮೇಜಸ್ಗಳನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು ವರ್ಚುವಲ್ ಆಗಿ. ಓಕೆ, ಸೊ ಈ ಆಪ್ಷನ್ಸ್ಗಳು ಕೂಡ ಇರ್ತವೆ. ಚಲೋ, ಇವಾಗ ನಿಮಗೆ ಕ್ರಿಯೇಟೇ ಮಾಡೋಕ್ಕೆ ಬರೋದಿಲ್ಲ, ಆ್ಯಡ್ ಕ್ರಿಯೇಟಿವನ್ನು ಕ್ರಿಯೇಟ್ ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಟೆಂಪ್ಲೇಟ್ಸ್ಗಳನ್ನು ನೀವು ಯೂಸ್ ಮಾಡ್ಕೋಬೋದು. ಸೊ ಅದ್ರ ತಕ್ಕನಂಗೆ ನಿಮಗೆ ಏನೆಲ್ಲ ಬೇಕು ಅದನ್ನು ನೀವು ಆ್ಯಡ್ ಮಾಡ್ಕೋಬೋದು, ಅಂತಂದರೆ ಎಡಿಟ್ ಮಾಡ್ಕೋಬೋದು. ಸೊ ನಾನು ಹೇಗೆ ಎಡಿಟ್ ಮಾಡಿ ತೋರಿಸ್ದೆ ಅಲ್ವಾ, ಸೊ ಆ ರೀತಿ ನೀವು ಎಡಿಟ್ ಮಾಡಿ ತೋರಿಸ್ಬೋದು. ಓಕೆ, ಸೊ ನಾವು ಅಗೇನ್ ಹೋಮ್ ಮೇಲೆ ಹೋಗ್ತೇನೆ ನಾನು. ರೈಟ್, ಫ್ರಮ್ ಅಗೇನ್ ಸ್ಕ್ರ್ಯಾಚಿಗೆ ಬಂದಿದ್ದೀನಿ. ಸೊ ಇವಾಗ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೇಕ್ AI ಇದೆ, ರೈಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇವಾಗ AI ನಾವು ಯೂಸ್ ಮಾಡಿಕೊಂಡು ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ವಿತಿನ್ 5 ಮಿನಿಟ್ಸ್ 2 to 3 ಮಿನಿಟ್ಸಲ್ಲೆಲ್ಲ ನಾವು ಆರಾಮಾಗಿ ಒಂದು ಪೋಸ್ಟನ್ನು ಕ್ರಿಯೇಟ್ ಮಾಡ್ಕೋಬೋದು.
ಸೊ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸಿ ಇಲ್ಲಿ ಕ್ಯಾನ್ವಾ ಎ ಐ ಆಪ್ಷನ್ ಇರುತ್ತೆ. ಓಕೆ, ಸೊ ಕ್ಯಾನ್ವಾ ಎ ಐ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೊ ಇಲ್ಲಿ ನಮಗೆ ಆಪ್ಷನ್ ತೋರಿಸುತ್ತೆ. ಈ ಎ ಐನ ಯೂಸ್ ಮಾಡ್ತಿದ್ದೀರಾ, ಓಕೆ, ಬಟ್ ಯಾವ ಪರ್ಪಸ್ಗೆ ಯೂಸ್ ಮಾಡ್ತಿದ್ದೀರಾ? ಡಿಸೈನ್ ಪರ್ಪಸ್, ಇಮೇಜ್ ಜನ್ರೇಷನ್ಗ, ಅಥವಾ ಡಾಕ್ಯುಮೆಂಟ್ಸ್ ಜನ್ರೇಷನ್ಗ, ಅಥವಾ ಕೋಡಾ, ವಿಡಿಯೋ ಕ್ಲಿಪ್ಪಿಗ? ಸೊ ಇಟ್ಸ್ ಅಪ್ ಟು ಯು. ಆ್ಯಸ್ ಆಫ್ ನಾವು ಇಮೇಜನ್ನು ಕ್ರಿಯೇಟ್ ಮಾಡ್ತಿರೋದ್ರಿಂದ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಆ್ಯಂಡ್ ರೇಷಿಯೋ ಯು ಕ್ಯಾನ್ ಚೂಸ್. ಸೊ ಇಲ್ಲಿ ಆಪ್ಷನ್ ಇರುತ್ತೆ. ಸೊ ನಾನು ಆ್ಯಸ್ ಆಫ್ ನಾವು ಇದನ್ನೇ ಚೂಸ್ ಮಾಡ್ತೀನಿ. ಆರ್ ಎಸ್ ಸ್ಕ್ವೇರ್ ಶೇಪ್. ಓಕೆ, ಆ್ಯಂಡ್ ಕ್ವಾಲಿಟಿ ಲೈಕ್ ಪ್ರೀಮಿಯಂ ಕ್ವಾಲಿಟಿ. ಓಕೆ, ಸ್ಟೈಲ್ ಯಾವುದು ಬೇಕು? 3D ರೆಂಡರ್. ಸೊ ಇವನ್ನ ನೀವು ಚೆಕ್ ಮಾಡಿ, ಸೊ ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ನಿಮಗೆ ಏನು ಬೇಕು ಅದನ್ನಿಲ್ಲಿ ನೀವು ಡಿಸ್ಕ್ರೈಬ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ಕ್ರಿಯೇಟ್ ಎ ಇಮೇಜ್ ಫಾರ್ ಪ್ರೋಟೀನ್ ಫುಡ್ plate. Create a image of formula of protein food plate. ಸೊ ಕ್ಲಿಕ್ ಮಾಡಿ. ಸೊ ನಿಮ್ಮ ಇಮೇಜನ್ನು ಇಲ್ಲಿ ಜನ್ರೇಟ್ ಮಾಡಿ ಕೊಡುತ್ತೆ. ಸೊ ಫ್ಯೂ ಮಿನಿಟ್ಸ್, ರೈಟ್? ಸೊ ಬೇಸಿಕಲಿ ಏನಪ್ಪ ಅಂತಂದರೆ, ನೀವು ಎಷ್ಟು ಕ್ಲೀನಾಗಿ ಪ್ರಾಂಪ್ಟ್ ಬರೀತೀರಾ ಅಷ್ಟು ಕ್ಲೀನಾಗಿರುತ್ತೆ. ಸಿ, ರೈಟ್? ಸೊ ಇಮೇಜಸ್ಗಳನ್ನು ಕ್ರಿಯೇಟ್ ಮಾಡಿ ಕೊಡ್ತು. ಬಟ್ ಇದು ಆ್ಯಡ್ ಕ್ರಿಯೇಟಿವ್ ಥರ ಇಲ್ಲ, ರೈಟ್? ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು? ಪ್ರಾಂಪ್ಟನ್ನು ಬರೀಬೇಕು. ಚಲೋ ನನಗೆ ಪ್ರಾಂಪ್ಟ್ ಬರೆಯೋಕ್ಕೆ ಬರೋದಿಲ್ಲ, ರೈಟ್? ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು? ಪ್ರಾಂಪ್ಟನ್ನು ಜನ್ರೇಟ್ ಮಾಡೋಕ್ಕೋಸ್ಕರನೇ ನಾವು ಇನ್ನೂ ಎ ಐ ಟೂಲ್ಸನ್ನು ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಐದರ್ ನೀವು ಚಾಟ್ ಜಿ ಪಿ ಟಿಯನ್ನು ಯೂಸ್ ಮಾಡ್ಕೋಬೋದು, ಓಕೆ, ಆರ್ ಎಲ್ಸ್ ಕ್ಲೌಡ್ ಎ ಐಯನ್ನು ಯೂಸ್ ಮಾಡ್ಕೋಬೋದು. ಐ ಆಮ್ ಟೆಲ್ಲಿಂಗ್ ಯು, ಕ್ಲೌಡ್ ಎ ಐ ಬಂದಾಗಲಿಂದ ಚಾಟ್ ಜಿ ಪಿ ಟಿ ಒಂದು ಸ್ಟೆಪ್ ಬ್ಯಾಕ್ ಹೋಗಿದೆ. ಬಿಕಾಸ್ ಕ್ಲೌಡ್ ಎ ಐ ಅಷ್ಟು ಚೆನ್ನಾಗಿ ವರ್ಕ್ ಆಗ್ತಿದೆ. ಓಕೆ, ಸೊ ನಾನು ಕ್ಲೌಡ್ ಎ ಐದೇ ಒಂದು ಟ್ಯುಟೋರಿಯಲ್ ತೊಗೋತೀನಿ, ಹೆಂಗೆ ವರ್ಕ್ ಆಗುತ್ತೆ ಕ್ಲೌಡ್ ಎ ಐ ಅಂತ. ಬಟ್ ಆ್ಯಸ್ ಆಫ್ ನಾವು ಕ್ಲೌಡ್ ಎ ಐ ಕೂಡ ಫ್ರೀ ವರ್ಷನ್ ಬಿಟ್ಟಿದ್ದಾರೆ. ಓಕೆ, ಬಟ್ ಲಿಮಿಟೆಡ್ ಆಪ್ಷನ್ಸ್ಗಳಿರ್ತವೆ ನಮಗೆ ಫ್ರೀ ವರ್ಷನಲ್ಲಿ. ಜಸ್ಟ್ ಲೈಕ್ ಹೌ ಚಾಟ್ ಜಿ ಪಿ ಟಿ ನಮಗೆ ಕೊಡುತ್ತೋ ಅದೇ ರೀತಿ ಕ್ಲೌಡ್ ಎ ಐ ಕೂಡ ಫ್ರೀ ವರ್ಷನ್ ಕೊಟ್ಟಿರುತ್ತೆ. ಓಕೆ, ಸೊ ಜಸ್ಟ್ ನೀವೇನು ಮಾಡಬೇಕು? ಗೂಗಲ್ ಕ್ರೋಮ್ಗೆ ಹೋಗಿಬಿಟ್ಟು ಕ್ಲೌಡ್ ಎ ಐಯನ್ನು ಅಂತ ಸರ್ಚ್ ಮಾಡಿ, ಜಸ್ಟ್ ಕ್ಲೌಡ್ ಎ ಐ. ಸೊ ಅಗೇನ್ ಇಲ್ಲೂ ಕೂಡ ನಿಮ್ಮ ಜಿಮೇಲ್ ಐ ಡಿ ಪಾಸ್ವರ್ಡನ್ನು ಕೊಟ್ಟು ನೀವೇನು ಮಾಡಬೇಕು? ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕು, ರೈಟ್? ಸೊ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಾದಮೇಲೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ರೈಟ್? ಸೊ ಇಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಫಾರ್ ಎಕ್ಸಾಂಪಲ್, ಇಮ್ಯಾಜಿನ್ you're working as an graphic designer for an like for an let me go for restaurant. Okay, restaurant. So now you should, so now you have to create an ad copy, sorry, an ad creative for an display campaign. So, now give me the
best prompt image. Let me go for add creative prompts for Canva along with headlines and CTA. So as of now, ನಾನು ಒಂದು ಬೇಸಿಕ್ ಪ್ರಾಂಪ್ಟ್ ಬರೆದಿದ್ದೀನಿ. ಸೊ ದೆನ್ ಲೆಟ್ ಮಿ ಚೆಕ್. So it's taking time. Network ಸಿಗ್ತಿಲ್ಲ. So I'm checking. So let me paste this into ChatGPT. Yeah. So as of now, just ಇದನ್ನು ಕಾಪಿ ಮಾಡ್ತೀನಿ. ಓಕೆ. ಸೊ ಲೆಟ್ ಮೀ ಇದಿನ್ನು ಟೈಮ್ ತೊಗೊಳ್ತಿದೆ. ಸೊ ಆ್ಯಸ್ ಆಫ್ ನಾವು ಚಾಟ್ ಜಿ ಪಿ ಟಿಲಿ ನಾನು ಏನು ಕ್ರಿಯೇಟ್ ಮಾಡಿದ್ದೀನಿ ಅಥವಾ ಇಮೇಜ್ ಆ ಪ್ರಾಂಪ್ಟನ್ನು ನಾನಿಲ್ಲಿ ಬರೀತೀನಿ. ಓಕೆ. ಸಿ ಇಮೇಜಸ್ಗಳು ಜನ್ರೇಟ್ ಆಗಿದ್ದಾವೆ. ಓಕೆ. ಸೊ ಸಿ ಇಲ್ಲಿ ನೀವು ನೋಡ್ಬೋದು ನನ್ನ ಒಂದು ಪ್ಲ್ಯಾನ್ ಮಂತ್ಲಿ ಲಿಮಿಟ್ ಏನಿದೆ ಅದು ಮುಗಿದೋಗಿದೆ. ಓಕೆ. ಸೊ ಸಿ ಇಮೇಜಸನ್ನು ಜನ್ರೇಟ್ ಮಾಡಿ ಕೊಡುತ್ತೆ. ಓಕೆ. ಸೊ ಜಸ್ಟ್ ನೀವು ಚೆಕ್ ಮಾಡಿ. ಓಕೆ. ಕ್ಲೌಡ್ ಎ ಐಯನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ. ಸೊ ಆ್ಯಸ್ ಆಫ್ ನಾವು ಲೆಟ್ ಮಿ ಟೇಕ್ ನ್ಯೂ ಚಾಟ್. So let me create another account so that I can show you clearly.
log out. Okay, continue with another account. So let me go for stunt. Yeah. So again Canva AI ಗೆ ಹೋಗ್ತೇನೆ. So let me yeah, so it's taking this time. I'm gonna copy this. So let me log out from this account. So continue with Google. Account book. I think Canva AI. So design. So let me add or display campaign. ಸೊ ಇಲ್ಲಿ ಬೇಸಿಕಲಿ ಏನು ಕೇಳ್ತಿದೆ ಅಂತಂದರೆ ಯಾವುದಕ್ಕೋಸ್ಕರ ಈ ಡಿಸೈನನ್ನು ಕ್ರಿಯೇಟ್ ಮಾಡ್ತಿದ್ದೀರಾ. ಸೊ ಅದಕ್ಕೋಸ್ಕರ ನಾನು ಡಿಸ್ಪ್ಲೇ ಕ್ಯಾಂಪೇನನ್ನು ಚೂಸ್ ಮಾಡಿದ್ದೀನಿ. ಓಕೆ, ಅಲ್ಲಿ ಕ್ರಿಯೇಟ್ ಡಿಸ್ಪ್ಲೇ ಕ್ಯಾಂಪೇನ್ ಡಿಸೈನ್ ಫಾರ್ ಯು with a delicious food spread and your promotional offer. See, so your images are ready. See, ಸಿ ಈ ಇಮೇಜಸನ್ನು ನೀವೇನಾದರೂ ಎಡಿಟ್ ಮಾಡ್ಕೋತೀರಾ ಅಂತಂದರೆ ಯೂಸ್ ಕ್ಯಾನ್ವಾ ಎಡಿಟರ್. ಓಕೆ, ಸೊ ಎಡಿಟ್ ಮಾಡಿಕೊಂಡು ನೀವು ಆಗಲೇ ಸೇಮ್ ಹೆಂಗೆ ನೀವು ಎಡಿಟ್ ಮಾಡಿದ್ವಿ ಅಲ್ವಾ, ಸೇಮ್ ಆಪ್ಷನ್ಸ್ಗಳೇ ಇಲ್ಲಿರ್ತವೆ. ಸಿ ಅಡ್ವಾನ್ಸ್ ಸೆಟ್ಟಿಂಗ್ಸ್, ಐ ವಾಂಟ್ ಲೈನ್ ಸ್ಪೇಸಿಂಗ್. ಸೊ ಲೈನ್ ಸ್ಪೇಸಿಂಗ್ ಆ್ಯಡ್ ಮಾಡಿದ್ರೆ ಸಿ ಈ ರೀತಿ ಇರುತ್ತೆ. ಫ್ಲ್ಯಾಟ್ 30% ಆಫ್ ಆನ್ ಯುವರ್ ಫಸ್ಟ್ ಆರ್ಡರ್, ಲಿಮಿಟೆಡ್ ಟೈಮ್. ಓಕೆ, ಸೊ ಟೆಕ್ಸ್ಟ್ ಆ್ಯಡ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಆ್ಯಡ್ ಡಿಲಿಷಿಯಸ್ ಡೀಲ್ಸ್. ಸೊ ಇಫ್ ಇನ್ ಕೇಸ್ ಆ್ಯಂಡ್ ಇಲ್ಲಿ ಟೆಕ್ಸ್ಟ್
ಕೂಡ ಇದೆ. ಜಸ್ಟ್ ನಿಮ್ಗೆ ಹೆಂಗೆ ಬೇಕೋ ನೀವು ಹಂಗೆ ಎಡಿಟ್ ಮಾಡ್ಕೊತ ಹೋಗ್ಬೋದು. ಸೊ ಎ ಐಗೆ ನಾವೊಂದು ಬೇಸಿಕ್ ಪ್ರಾಂಪ್ಟ್ ಅಷ್ಟೇ ಕೊಟ್ಟಿದ್ವಿ, ರೈಟ್? ಸೊ ಅದಕ್ಕೆ ಇಷ್ಟು ಒಂದು ಚೆನ್ನಾಗಿರೋ ಒಂದು ಇಮೇಜನ್ನು ಕ್ರಿಯೇಟ್ ಮಾಡಿಕೊಟ್ಟಿದೆ, ಅಂತಂದರೆ ಡಿಸೈನನ್ನು ಕ್ರಿಯೇಟ್ ಮಾಡಿಕೊಟ್ಟಿದೆ. ಜಸ್ಟ್ ಇಮ್ಯಾಜಿನ್ ನೀವೇನಾದರೂ ಟೈಮ್ ತೊಗೊಂಡು ನಿಮ್ಗೆ ಆ್ಯಕ್ಚುಲಾಗಿ ಇಮೇಜ್ ಹೆಂಗೆ ಬೇಕು ಅಂತ ನೀವು ಪ್ರಾಂಪ್ಟ್ ಏನಾದರೂ ಬರೆದ್ರೆ, ಓಕೆ, ಅಂತಂದರೆ ಫಾರ್ ಎಕ್ಸಾಂಪಲ್ ಹೆಡ್ಲೈನ್ ಇದೇ ಆಗಿರಬೇಕು, ಓಕೆ, ಆ್ಯಂಡ್ ಸಿ ಟಿ ಎ ನಥಿಂಗ್ ಬಟ್ ಕಾಲ್ ಟು ಆ್ಯಕ್ಷನ್. ಫಾರ್ ಎಕ್ಸಾಂಪಲ್ ಎನ್ರೋಲ್ ನಾವು, ಬೈ ನಾವು, ಶಾಪ್ ನಾವು, ಇದೆಲ್ಲವುದು ಕೂಡ ಸಿ ಟಿ ಎನೇ. ಓಕೆ, ಸೊ ಏನು ಸಿ ಟಿ ಎ ಇರಬೇಕು, ಹೆಡ್ಲೈನ್ ಏನಿರಬೇಕು, ಓಕೆ, ಸೊ ಡಿಸೈನ್ ಹೆಂಗಿರಬೇಕು. ಸೊ ಇದೆಲ್ಲವುದು ನೀವು ಕ್ಲೌಡ್ಗೆ ಅಥವಾ ಚಾಟ್ ಜಿ ಪಿ ಟಿಗೆ ಹೋಗಿ ಪರ್ಫೆಕ್ಟಾಗಿ ನೀವು ಮೆನ್ಷನ್ ಮಾಡಿದ್ರೆ ಪರ್ಫೆಕ್ಟಾಗಿ ಒಂದು ಪ್ರಾಂಪ್ಟನ್ನು ಕೊಡುತ್ತೆ. ಆ ಪ್ರಾಂಪ್ಟನ್ನು ನೀವು ಬಂದು ಕ್ಯಾನ್ವಾ ಎ ಐಗೆ ಹಾಕಿದ್ರೆ ಈ ರೀತಿ ನಿಮಗೆ ಇಮೇಜಸ್ಗಳು ಬರ್ತವೆ. ಸೊ ಅಗೈನ್ ಇನ್ ಕೇಸ್ ಇಫ್ ಯು ಗೋ ಬ್ಯಾಕ್, ರೈಟ್, ಸೊ ಪ್ರಿಂಟ್ ಮಾಡ್ಬೋದು. ಡೌನ್ಲೋಡ್ ಮಾಡ್ಕೋತೀರಾ ಅಂತಂದರೆ ಇಲ್ಲಿ ಶೇರ್ ಆಪ್ಷನ್ ಇರುತ್ತೆ. ಶೇರ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಪಿ ಎನ್ ಜಿ ಫಾರ್ಮೇಟಲ್ಲಿ ಡೌನ್ಲೋಡ್ ಮಾಡ್ತೀರಾ ಅಂದರೆ ಪಿ ಎನ್ ಜಿ ಫಾರ್ಮೇಟಲ್ಲಿ ಡೌನ್ಲೋಡ್ ಮಾಡಿ, ಅಥವಾ ಜೆ ಪಿ ಜಿ ವರ್ಷನ್ ಬೇಕು ಅಂದರೆ ಜೆ ಪಿ ಜಿ ವರ್ಷನಲ್ಲಿ ಡೌನ್ಲೋಡ್ ಮಾಡಿ. ಮೇಕ್ ಶೋರ್ ಈ 2 ವರ್ಷನ್ನಲ್ಲಿ ನೀವು ಡೌನ್ಲೋಡ್ ಮಾಡಬೇಕು. ಸೊ ಬಿಕಾಸ್ ಈ 2 ವರ್ಷನ್ ಅಷ್ಟೇ ಗೂಗಲ್ ಡಿಸ್ಪ್ಲೇ ಕ್ಯಾಂಪೇನ್ಗೆ ಸೆಟ್ ಆಗೋದು, ಇನ್ಯಾವುದೂ ಸೆಟ್ ಆಗೋದಿಲ್ಲ. ಓಕೆ, ಆ್ಯಂಡ್ ನಾನಿಲ್ಲಿ ಪ್ರಾಂಪ್ಟಲ್ಲಿ ರೇಷಿಯೋನ ನಾನು ಮೆನ್ಷನ್ ಮಾಡಿರಲಿಲ್ಲ. ಓಕೆ, ಸೊ ಐ ಕ್ಯಾನ್ ಮೆನ್ಷನ್ ರೇಷಿಯೋ ಆ್ಯಸ್ ವೆಲ್. ಸೊ ಮೇಕ್ ಶೋರ್ ದ ಡಿಸ್ಪ್ಲೇ ಆ್ಯಡ್ ಕ್ರಿಯೇಟಿವ್ ರೇಷಿಯೋ ಶುಡ್ ಬಿ ಲೈಕ್ 300 by 300 ಆರ್ ಎಲ್ಸ್ 250 by 250. ಸೊ ಈ ರೀತಿ ನೀವು ಪ್ರಾಪರ್ ವೇಯಲ್ಲಿ ಮೆನ್ಷನ್ ಮಾಡಿದರೆ ಇನ್ನೂ ಪ್ರಾಪರಾಗಿ ಚಾಟ್ ಜಿ ಪಿ ಟಿ ಅಥವಾ ಕ್ಲೌಡ್ ಎ ಐ ಎರಡೂ ಕೂಡ ಪ್ರಾಂಪ್ಟ್ಸ್ಗಳನ್ನು ಜನ್ರೇಟ್ ಮಾಡಿ ಕೊಡುತ್ತೆ. ಸೊ ನಿಮಗೆ ಯಾವುದು ಪ್ರಾಂಪ್ಟ್ ಎಲ್ಲನೂ ಚೆಕ್ ಮಾಡಿ, ಓಕೆ, ಸೊ ಯಾವುದು ಚೆನ್ನಾಗಿ ಬೆಟರಾಗಿ ವರ್ಕ್ ಆಗುತ್ತೆ ಅಂತ ಅನಿಸುತ್ತೋ ಅಥವಾ ಯಾವುದು ಬೆಟರಾಗಿದೆ ಅಂತ ಅನಿಸುತ್ತೋ ಅದನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಇಫ್ ಇನ್ ಕೇಸ್ ನಿಮ್ಗೆ ಯಾವುದಾದ್ರೂ ಕಂಟೆಂಟ್ ಬೇಡ ಅಂತಂದರೆ ಯು ಕ್ಯಾನ್ ಡಿಲೀಟ್. ಇಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ, ಡಿಲೀಟ್ ಮಾಡ್ಬೋದು. ಆ್ಯನಿಮೇಟ್ ಮಾಡ್ತೀರಾ ಅಂದರೆ ಆ್ಯನಿಮೇಟ್ ಮಾಡ್ಬೋದು, ಓಕೆ, ಅಥವಾ ಇಮೇಜನ್ನು ಚೇಂಜ್ ಮಾಡ್ತೀರಾ ಅಂತಂದರೆ ಯು ಕ್ಯಾನ್ ಚೇಂಜ್ ಇಮೇಜ್ ಆ್ಯಸ್ ವೆಲ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈ ಇಮೇಜನ್ನು ತೆಗೆದ್ಬಿಟ್ಟು ನಾನು ಬರ್ಗರ್ದು ಯಾವುದಾದ್ರೂ ಇಮೇಜ್ ಹಾಕ್ತೀನಿ ಅಂತಂದರೆ ಯು ಕ್ಯಾನ್ ಆ್ಯಡ್. ಓಕೆ, ಸೊ ಲೆಟ್ ಮೀ ಗೋ ಫಾರ್ photos and I'll add burger. Burger, right? See, ಬರ್ಗರ್ ಇಮೇಜಸ್ಗಳು ಸಿಗ್ತವೆ. ಫ್ರೀ ವರ್ಷನ್ ಯಾವುದಿದೆ ಅದನ್ನು ನೀವು ಆರಾಮಾಗಿ ಯೂಸ್ ಮಾಡ್ಕೋಬೋದು. ಸೊ ಇದು ಪ್ರೋ ವರ್ಷನ್ ಇದೆ. ಸೊ ಲೆಟ್ ಮಿ ಡಿಲೀಟ್ ದಿಸ್. ಓಕೆ, ಫ್ರೀ ವರ್ಷನ್, yeah, so just drag and drop here. See, right? ಸೊ ಇದನ್ನು ನೀವು ಡಿಲೀಟ್ ಮಾಡಿ. ಸೊ ನಿಮಗೆ ಟೆಕ್ಸ್ಟ್ ಹೆಂಗೆ ಬೇಕೇ ಹಂಗೆ ಎಡಿಟ್ ಮಾಡ್ಕೊಳ್ಳಿ. ಓಕೆ, ಸೊ ಇಟ್ಸ್ ಅಪ್ ಟು ಯು, ನಿಮಗೆ ಡಿಸೈನ್ ಹೆಂಗೆ ಬೇಕು ಆ ರೀತಿ ನೀವು ಡಿಸೈನನ್ನು ಮಾಡ್ಕೊತ ಹೋಗಬೇಕಾಗುತ್ತೆ. ಸೊ ಫ್ರೀ ವರ್ಷನ್ ಆಗಿರೋದ್ರಿಂದ ನಮಗೆ ಎ ಐ ಯೂಸ್ ಮಾಡ್ತೀವಿ ಅಂತ ಅಂದರೆ ಲಿಮಿಟೆಡ್ ಆಪ್ಷನ್ ಇರುತ್ತೆ. ಒಂದು ಮಂತಿಗೆ ನೀವೇನಿಲ್ಲ ಅಂತಂದರೂ ಐ ಥಿಂಕ್ ಅರೌಂಡ್ 8 ಇಮೇಜಸ್ಗಳನ್ನೇನಾದರೂ ನೀವು ಕ್ರಿಯೇಟ್ ಮಾಡ್ಬೋದು ಅಷ್ಟೇ, ಅದ್ರ ಮೇಲೆ ಮಾಡೋಕ್ಕಾಗೋದಿಲ್ಲ. ಓಕೆ, ಸೊ ಇದು ಆರಾಮಾಗಿ ಯೂಸ್ ಮಾಡ್ಬೋದು, ರೈಟ್? ಸೊ ಕ್ಯಾನ್ವಾವನ್ನು ನೀವು ಯೂಸ್ ಮಾಡಿ, ಆರ್ ಎಲ್ಸ್ ನಿಮಗೆ ಯಾವುದು ಬೇಕು ಅದನ್ನು ನೀವು ಯೂಸ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಯಾನ್ವಾ ಬಿಗಿನರ್ಸ್ಗೆ ಇದು ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆ್ಯಕ್ಚುಲಿ ತುಂಬ ಬೆಟರಾಗಿ ಕೂಡ ಬಿಗಿನರ್ ಆರಾಮಾಗಿ ನೀವು ಆ್ಯಡ್ ಕ್ರಿಯೇಟಿವ್ಸನ್ನು ಕ್ರಿಯೇಟ್ ಮಾಡ್ಬೋದು, ರೈಟ್? ಸೊ ಜಯಂತ್ ಮೆನ್ಷನ್ ಮಾಡ್ದಂಗೆ ಲೈಕ್ ಬೇರೆ ಬೇರೆ ಟೂಲ್ಸ್ಗಳು ಕೂಡ ಇರ್ತವೆ, ಫೋಟೋಶಾಪ್ ಇವೆಲ್ಲವುದು. ಬಟ್ ಬಿಗಿನರ್ಸ್ಗೆ ಫೋಟೋಶಾಪ್ ಅನ್ನೋದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಕ್ಯಾನ್ವಾನ ರೆಫರ್ ಮಾಡಿದ್ದು. ಓಕೆ, ಸೊ ಬಿಕಾಸ್ ಇಲ್ಲಿ ಟೆಂಪ್ಲೇಟ್ಸ್ ಇರ್ತವೆ, ಎ ಇರುತ್ತೆ. ಸೊ ಜಸ್ಟ್ ನೀವೊಂದು ಸಿಂಪಲ್ ಪ್ರಾಂಪ್ಟ್ ಕೊಟ್ಟರು ಕೂಡ ಎಷ್ಟು ಚೆನ್ನಾಗಿರೋ ಒಂದು ಇಮೇಜಸ್ಗಳನ್ನು ಕ್ರಿಯೇಟ್ ಮಾಡಿ ಕೊಡುತ್ತೆ. ಅಂತಂದರೆ
ಕ್ರಿಯೇಟಿವ್ಸನ್ನು ಕ್ರಿಯೇಟ್ ಮಾಡಿ ಕೊಡ್ತಾರೆ, ರೈಟ್. ಸೊ ನಾಳೆ ಬರಬೇಕಾದ್ರೆ ನೀವು, ಓಕೆ, ಸೊ ನಿಮ್ಗೊಂದು ಅಸೈನ್ಮೆಂಟ್ ಇದೆ, ಏನಪ್ಪ ಅಂತಂದರೆ ಆ್ಯಡ್ ಕ್ರಿಯೇಟಿವನ್ನು ಕ್ರಿಯೇಟ್ ಮಾಡ್ಕೊ ಬರಬೇಕು. ಓಕೆ, ಸೊ ಜಸ್ಟ್ ನೀವೇ ತೊಗೊಳ್ಳಿ, ಯಾವ ಬಿಸ್ನೆಸ್ಸಿಗೆ ನೀವು ಆ್ಯಡ್ ಕ್ರಿಯೇಟಿವ್ ಮಾಡ್ತೀರಾ, ಇಟ್ಸ್ ಅಪ್ ಟು ಯು. ಓಕೆ, ನಾಳೆ ಬರಬೇಕಾದ್ರೆ ಆ್ಯಡ್ ಕ್ರಿಯೇಟಿವ್ಸನ್ನು ನೀವು ಕ್ರಿಯೇಟ್ ಮಾಡ್ಕೊಂಡು ಬರಬೇಕು. ರೇಷಿಯೋಸ್ಗಳನ್ನು ಬೇಕಿದ್ದರೂ ನೀವು ತೊಗೊಳ್ಳಿ, ಲೈಕ್ ಸ್ಕ್ವಯರ್. ಓಕೆ, ಸೊ ಜಸ್ಟ್ ಗೂಗಲ್ಗೆ ಹೋಗಿ ಸರ್ಚ್ ಮಾಡಿ, ರೈಟ್. ಸೊ ರೇಷಿಯೋಸ್ಗಳು ನಿಮಗೆ ಕಾಣ್ತವೆ, ಆ ರೇಷಿಯೋನಲ್ಲಿ ನೀವು ಆ್ಯಡ್ ಕ್ರಿಯೇಟಿವ್ಸನ್ನು ಕ್ರಿಯೇಟ್ ಮಾಡಿಕೊಂಡು ಬರಬೇಕು. ಆ್ಯಂಡ್ ನಾಳೆ ಎಷ್ಟು ಜನ ಇಲ್ಲಿ ಅಟೆಂಡ್ ಆಗಿದ್ದೀರೋ ಅವ್ರದ್ದೆಲ್ರದ್ದು ನಾನು ಆ್ಯಡ್ ಕ್ರಿಯೇಟಿವ್ಸನ್ನು ನೋಡ್ತೇನೆ. ಓಕೆ, ಬಿಕಾಸ್ ಡಿಸ್ಪ್ಲೇ ಆ್ಯಡಲ್ಲಿ ನಾವೇನು ಟಾರ್ಗೆಟ್ ಮಾಡ್ತೀವಿ, ಹೆಂಗೆ ರನ್ ಮಾಡ್ತೀವಿ ಅನ್ನೋದಕ್ಕಿಂತ ಕ್ರಿಯೇಟಿವ್ಸ್ಗಳು ತುಂಬ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಅದಕ್ಕೋಸ್ಕರ ಮೇಕ್ ಶೋರ್ ಆ್ಯಡ್ ಕ್ರಿಯೇಟಿವ್ ಅನ್ನೋದು ಪ್ರಾಪರಾಗಿ ನೀವು ಕ್ರಿಯೇಟ್ ಮಾಡ್ಕೊ ಬರಬೇಕು. ಎ ಯೂಸ್ ಮಾಡ್ತೀರಾ ಅಂದರೆ ಎ ಯೂಸ್ ಮಾಡಿ, ಟೆಂಪ್ಲೇಟ್ಸ್ಗಳನ್ನು ಯೂಸ್ ಮಾಡ್ತೀರಾ ಅಂದರೆ ಟೆಂಪ್ಲೇಟ್ಸ್ಗಳನ್ನು ಯೂಸ್ ಮಾಡಿ, ಇಟ್ಸ್ ಅಪ್ ಟು ಯು. ಓಕೆ, ಸೊ ಎ ಐಯನ್ನು ಯೂಸ್ ಮಾಡಿದರೆ ಪ್ರಾಪರ್ ಆದಂಥ ಪ್ರಾಂಪ್ಟನ್ನು ನೀವು ಕೊಡಿ, ಅಂತಂದರೆ ನಿಮ್ಮ ಒಂದು ಇಮೇಜ್ ಯಾವ ರೀತಿ ಇರಬೇಕು, ರೇಷಿಯೋ ಎಷ್ಟಿರಬೇಕು, ಇದನ್ನು ನೀವು ಕ್ಲೌಡ್ ಎ ಐಗೆ ಅಥವಾ ಚಾಟ್ ಜಿ ಪಿ ಟಿಗೆ ಹೇಳಿದರೆ ಒಂದು ಪ್ರಾಪರ್ ಆದಂಥ ಪ್ರಾಂಪ್ಟ್ ಕೊಡ್ತಾರೆ. ಆ ಪ್ರಾಂಪ್ಟನ್ನು ನೀವು ಕ್ಯಾನ್ವಾ ಎ ಐಯಲ್ಲಿ ಹಾಕಿದ್ರೆ ನಿಮಗೆ ಆ್ಯಡ್ ಕ್ರಿಯೇಟಿವ್ಸ್ಗಳು ಜನರೇಟ್ ಆಗಿ ಬರ್ತವೆ. ಓಕೆ, ಸೊ ನಾವು ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಯು ಕ್ಯಾನ್ ಆಸ್ಕ್ ಮೀ.